ಇಂದು ಹಲವರ ಜೀವನದಲ್ಲಿ ಒಂದು ನಗು ಮುಖದ ಮೇಲೆ ಕಾಣಬಹುದು. ಆದರೆ ಹೃದಯದ ಒಳಗೆ ಭಾರವಾಗಿರುವ ನೋವು ಯಾರಿಗೂ ಕಾಣುವುದಿಲ್ಲ. ವಿಫಲವಾದ ಸಂಬಂಧಗಳು, ನಂಬಿಕೆಯ ದ್ರೋಹ, ಅನಿರೀಕ್ಷಿತ ನಷ್ಟಗಳು, ಅಥವಾ ನನ್ನ ಜೀವನ ಮಾತ್ರ ಏಕೆ ಹೀಗೆ ಎಂಬ ಮೌನ ಪ್ರಶ್ನೆ. ಇಂತಹ ಕ್ಷಣದಲ್ಲಿ ನಾವು ದಾರಿ ತಪ್ಪಿದವರಂತೆ ಅನುಭವಿಸುತ್ತೇವೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಗೀತೋಪದೇಶ ನಮಗೆ ಬೆಳಕಿನಂತೆ ಮಾರ್ಗದರ್ಶನ ನೀಡುತ್ತದೆ. ಇದು ನಿಮ್ಮ ಜೀವನವನ್ನು ಬದಲಾಯಿಸಲು ಅವಕಾಶ. ನೀವು ಈಗಲೇ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕುರುಕ್ಷೇತ್ರದ ಯುದ್ಧಭೂಮಿ. ಭಾರೀ ಶಂಖನಾದಗಳು ಗಗನಕ್ಕೇರಿದವು. ರಥಗಳ ಗರ್ಜನೆ, ಯೋಧರ ಘೋಷಣೆ ಎಲ್ಲವೂ ಒಂದೇ ಸಮಯದಲ್ಲಿ ಮೊಳಗುತ್ತಿದ್ದವು. ಆ ಯುದ್ಧಭೂಮಿಯ ಮಧ್ಯದಲ್ಲಿ ಒಂದು ರಥ ನಿಂತಿತ್ತು. ಆ ರಥದಲ್ಲಿ ಕೃಷ್ಣನು ಸಾರಥಿ, ಅರ್ಜುನನು ಯೋಧ. ಕೃಷ್ಣ, ನನ್ನ ರಥವನ್ನು ಎರಡೂ ಸೇನೆಯ ನಡುವೆ ನಿಲ್ಲಿಸು ಎಂದು ಅರ್ಜುನನು ಕೇಳಿದ. ಕೃಷ್ಣನು ರಥವನ್ನು ಮುಂದೆ ತೆಗೆದುಕೊಂಡು ಹೋದನು. ಅರ್ಜುನನು ಮುಂದೆ ನೋಡಿದ. ಅಲ್ಲಿ ಅವನ ಶತ್ರುಗಳು ಮಾತ್ರ ಇರಲಿಲ್ಲ. ಅವನ ಗುರು ದ್ರೋಣಾಚಾರ್ಯರು, ಅವನ ತಾತ ಭೀಷ್ಮ, ಅವನ ಬಂಧುಗಳು, ಸ್ನೇಹಿತರು. ಆ ಕ್ಷಣದಲ್ಲಿ ಅವನ ಉಸಿರು ನಿಂತಂಟಾಯಿತು. ಇವರು ನನ್ನವರು, ಇವರ ವಿರುದ್ಧ ನಾನು ಹೇಗೆ ಬಾಣ ಹಾರಿಸಲಿ? ಅವನ ಕೈ ನಡುಗಿತು. ಗಾಂಡೀವ ಬಿಲ್ಲು ಅವನ ಕೈಯಿಂದ ಜಾರಿಬಿತ್ತು. ಅವನ ಕಣ್ಣು ನೀರಿನಿಂದ ತುಂಬಿತು. ಅವನು ಕೃಷ್ಣನತ್ತ ತಿರುಗಿ ಹೇಳಿದ, ಕೃಷ್ಣ, ನಾನು ಹೋರಾಡಲಾರೆ. ಈ ಯುದ್ಧದಲ್ಲಿ ಗೆದ್ದರೂ ನಾನು ಏನು ಪಡೆಯುವೆ? ನನ್ನವರಿಲ್ಲದ ಜಯ ನನಗೆ ಬೇಡ. ಇದಕ್ಕಿಂತ ಸೋಲುವುದು ಉತ್ತಮ. ಅವನು ಕೇವಲ ಯೋಧನಲ್ಲ. ಆ ಕ್ಷಣದಲ್ಲಿ ಆತ ದುಃಖದಿಂದ ಕುಗ್ಗಿದ ಒಬ್ಬ ಸಾಮಾನ್ಯ ಮನುಷ್ಯ. ರಥದ ಮುಂದೆ ಎರಡು ಸೇನೆಗಳು ಸಿದ್ಧವಾಗಿದ್ದರೂ ಆ ರಥದ ಒಳಗೆ ನಡೆಯುತ್ತಿದ್ದ ಯುದ್ಧ ಅರ್ಜುನನ ಮನಸ್ಸಿನ ಯುದ್ಧ. ಕೃಷ್ಣನು ಅವನನ್ನು ಶಾಂತವಾಗಿ ನೋಡಿದ. ಅವನ ದುಃಖವನ್ನು ತಿರಸ್ಕರಿಸಲಿಲ್ಲ. ಅವನನ್ನು ದುರ್ಬಲನೆಂದು ಹೇಳಲಿಲ್ಲ. ಸ್ವಲ್ಪ ಕ್ಷಣ ಮೌನದಿಂದ ಇದ್ದು ನಂತರ ಮೃದುವಾಗಿ ಮಾತನಾಡಲು ಪ್ರಾರಂಭಿಸಿದ. ಅರ್ಜುನ, ನಿನ್ನ ಹೃದಯದಲ್ಲಿ ಮೂಡಿರುವ ನೋವು ನಿಜ, ಆದರೆ ಅದು ಶಾಶ್ವತವಲ್ಲ. ಅರ್ಜುನನು ಅಚ್ಚರಿಯಿಂದ ಕೃಷ್ಣನತ್ತ ನೋಡಿದ. ನೀನು ಈಗ ಕಾಣುತ್ತಿರುವುದು ಒಂದು ಕ್ಷಣ ಮಾತ್ರ. ನಿನ್ನ ಮನಸ್ಸು ಅದನ್ನು ಸಂಪೂರ್ಣ ಸತ್ಯವೆಂದು ಭಾವಿಸುತ್ತಿದೆ. ಆದರೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಕೃಷ್ಣನು ಮುಂದುವರೆದ. ನೀನು ಬಾಲಕನಾಗಿದ್ದೆ, ಆನಂತರ ಯುವಕನಾದೆ, ಈಗ ಯೋಧನಾಗಿದ್ದೀಯ. ನಿನ್ನ ದೇಹ ಬದಲಾಗಿದೆ, ನಿನ್ನ ವಯಸ್ಸು ಬದಲಾಗಿದೆ, ಹಾಗೆಯೇ ನಿನ್ನ ಜೀವನದ ಹಂತಗಳು ಬದಲಾಗಿವೆ. ಹಾಗಾದರೆ ಈ ದುಃಖ ಮಾತ್ರ ಏಕೆ ಬದಲಾಗುವುದಿಲ್ಲ ಎಂದು ನೀನು ಭಾವಿಸುತ್ತೀಯ? ಅರ್ಜುನನು ಮೌನವಾಗಿ ಕೇಳುತ್ತಿದ್ದ. ಸುಖ ಬಂದಾಗ ಅದು ಶಾಶ್ವತವಲ್ಲ, ಅದೂ ಕೂಡ ಹೋಗುತ್ತದೆ. ಹಾಗೆಯೇ ದುಃಖವೂ ಶಾಶ್ವತವಲ್ಲ, ಅದೂ ಕೂಡ ಕಾಲದೊಂದಿಗೆ ಕಳೆದು ಹೋಗುತ್ತದೆ. ನೀನು ಅನುಭವಿಸುತ್ತಿರುವ ನೋವು ನಿನ್ನ ಆತ್ಮವಲ್ಲ, ಅದು ನಿನ್ನ ಮನಸ್ಸಿನ ಒಂದು ಅಲೆ ಮಾತ್ರ. ಅಲೆ ಬಂದು ಹೋಗುತ್ತದೆ, ಆದರೆ ಸಮುದ್ರ ಸ್ಥಿರವಾಗಿರುತ್ತದೆ. ನೀನು ಅಲೆಯಲ್ಲ ಅರ್ಜುನ, ನೀನು ಸಮುದ್ರ. ಆ ಮಾತುಗಳು ಅರ್ಜುನನ ಹೃದಯದಲ್ಲಿ ನಿಧಾನವಾಗಿ ನೆಲೆಯೂರಲು ಆರಂಭಿಸಿದವು. ಕೃಷ್ಣನು ಮತ್ತೆ ಹೇಳಿದರು, ಈ ಯುದ್ಧ ನಿನ್ನ ಕರ್ತವ್ಯ. ನೀನು ಈಗ ದುಃಖದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತೀಯ. ಆದರೆ ಜೀವನದಲ್ಲಿ ದುಃಖದಿಂದ ಓಡಿ ಹೋಗುವುದರಿಂದ ಶಾಂತಿ ಸಿಗುವುದಿಲ್ಲ. ದುಃಖವನ್ನು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಸ್ವೀಕರಿಸಬೇಕು, ಆಮೇಲೆ ಅದನ್ನು ಮೀರಬೇಕು. ಅರ್ಜುನನು ನಿಧಾನವಾಗಿ ತನ್ನ ಗಾಂಡೀವವನ್ನು ಎತ್ತಿಕೊಂಡನು. ಅವನ ಕಣ್ಣಿನಲ್ಲಿ ಇಂದೂ ನೀರಿತ್ತು, ಆದರೆ ಆ ಕಣ್ಣೀರಿಗೆ ಜೊತೆಗೊಂದು ಹೊಸ ಸ್ಪಷ್ಟತೆಯಿತ್ತು. ಅವನು ತಿಳಿದುಕೊಂಡ, ಈ ಕ್ಷಣ ಕಠಿಣ, ಆದರೆ ಶಾಶ್ವತವಲ್ಲ. ಅವನ ಗೆಲುವು ಯುದ್ಧದ ಗೆಲುವಿಗಿಂತ ಮೊದಲು ಮನಸ್ಸಿನ ಗೆಲುವಾಗಿತ್ತು. ಇದೇ ಕಥೆ ನಮ್ಮ ಜೀವನದಲ್ಲೂ ನಡೆಯುತ್ತದೆ. ಒಂದು ಸಂಬಂಧ ಮುರಿದಾಗ, ಒಂದು ಕನಸು ಕುಸಿದಾಗ ನಾವು ಕೂಡ ಅರ್ಜುನನಂತೆ ಕುಗ್ಗುತ್ತೇವೆ. ನಾನು ಮುಂದುವರಿಯಲಾರೆ ಎಂದು ಭಾವಿಸುತ್ತೇವೆ. ಆದರೆ ಆ ಸಮಯದಲ್ಲಿ ಕೃಷ್ಣನ ಮಾತು ನಮ್ಮೊಳಗೆ ಮೊಳಗಬೇಕು. ಈ ದುಃಖ ಶಾಶ್ವತವಲ್ಲ. ನೀನು ಇದಕ್ಕಿಂತ ದೊಡ್ಡವನು. ಸ್ಥಿರವಾಗಿರು, ಧೈರ್ಯವಾಗಿರು. ರಾತ್ರಿ ಎಷ್ಟು ಗಾಢವಾದರೂ ಬೆಳಗ್ಗೆ ಬರುತ್ತದೆ. ಹಾಗೆಯೇ ದುಃಖ ಎಷ್ಟು ಭಾರವಾದರೂ ಅದು ಕಳೆಯುತ್ತದೆ. ದುಃಖವು ನಿಮ್ಮ ಜೀವನದ ಸಂಪೂರ್ಣ ಕಥೆಯಲ್ಲ, ಅದು ಕೇವಲ ಒಂದು ಅಧ್ಯಾಯ. ಕೃಷ್ಣನು ಅರ್ಜುನನಿಗೆ ಹೇಳಿದಂತೆ ನಿನ್ನ ಧೈರ್ಯವನ್ನು ನೆನಪಿಸಿಕೊ, ನಿನ್ನ ನಿಜ ಸ್ವರೂಪವನ್ನು ಅರಿತುಕೋ. ಈ ನೋವು ಕಳೆಯುತ್ತದೆ. ಸ್ಥಿರವಾಗಿರು, ನಂಬಿಕೆ ಇಟ್ಟುಕೋ, ಇದು ಕಳೆದು ಹೋಗುತ್ತದೆ. ಈ ಕೃಷ್ಣನ ಮಾತುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಒಂದು ಮಾತು, ನಿಮ್ಮ ಒಂದು ಅನುಭವ ಇನ್ನೊಬ್ಬರ ಹೃದಯಕ್ಕೆ ಧೈರ್ಯ ನೀಡಬಹುದು. ನಿಮಗೆ ಯಾವ ವಿಷಯದ ಬಗ್ಗೆ ಮುಂದಿನ ಕೃಷ್ಣವಾಣಿ ಕೇಳಬೇಕು ಎಂದು ಸಹ ಕಾಮೆಂಟ್ನಲ್ಲಿ ಬರೆಯಿರಿ. ಮುಂದಿನ ಕೃಷ್ಣವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧೈರ್ಯವಾಗಿರಿ, ಸ್ಥಿರವಾಗಿರಿ, ನಂಬಿಕೆಯಿಂದ ಬದುಕಿರಿ.